ನಾವು ತಯಾರಿಸುವಂಥ ಖಾದ್ಯಗಳಲ್ಲಿ ಹಲವಾರು ನೆನಪುಗಳು ಹಾಗೂ ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥ ಚುಟುಕುಗಳು ಕೂಡಿರುತ್ತೆ. ಹಾಗಾಗಿ ಈ ಸಂಚಿಕೆಯಲ್ಲಿ ನಮ್ಮ ಅಮ್ಮಮ್ಮ ನಮಗೆ ಹೇಳ್ಕೊಟ್ಟಿರುವಂಥ ಒಂದು ರುಚಿಕರ ಹಾಗೂ ಸುಲಭವಾದ ಖಾದ್ಯ ನಿಮ್ಮ ಬಳಿ ತಂದಿದ್ದೀವಿ. ಇದರ ಹೆಸರು ಪೂರಿ ಕೂರ. ಇದು ಪೂರಿಗಳ ಜೊತೆ ಒಂದು ಸೂಕ್ತವಾದ ಜೋಡಿ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪೂರಿ ಕೂರಾದ ತಯಾರಿಕೆ ಶುರುವಾಗದೇ ಒಗ್ಗರಣೆ ಮೂಲಕ. ಹಾಗಾಗಿ ಇಲ್ಲಿ ಒಂದು ದಪ್ಪ ತಳದ ಬಾಣಲೆಯಲ್ಲಿ ಸುಮಾರು 3 ದೊಡ್ಡ ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಿರುವಂಥ ಸಾಸಿವೆ ಸಿಡಿಲಿಕ್ಕೆ ಶುರುವಾದ ತಕ್ಷಣ ಇದಕ್ಕೆ 1 ಚಮಚದಷ್ಟು ಕಡಲೆಬೇಳೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಿದ ನಂತರ ಇದಕ್ಕೆ ನಮಗೆ ಬೇಕಾಗೋದು 1 ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಕರಿಬೇವು ಆದಮೇಲೆ ನಮಗೆ ಬೇಕಾಗೋದು 4 ಭಾಗ ಮಾಡಿರುವಂಥ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಸ್ವಲ್ಪ ಗರಿಮರಿಯಾದ ನಂತರ ನಮಗೆ ಬೇಕಾಗೋದು 4 ಮಧ್ಯಮ ಗಾತ್ರದ ಉದ್ದಕ್ಕೆ ಕೊಚ್ಚಲು ಮಾಡಿಕೊಂಡಿರುವಂಥ ಈರುಳ್ಳಿ. ಹೀಗೆ ಒಗ್ಗರಣೆಗೆ ಈರುಳ್ಳಿ ಸೇರಿಸ್ಕೊಂಡಿದ ನಂತರ ಈರುಳ್ಳಿ ಹಾಗೂ ಒಗ್ಗರಣೆ ಕೂಡಿ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ನಮಗೆ ಬೇಕಾಗೋದು ಅರ್ಧ ಚಮಚದಷ್ಟು ಆರೋಗ್ಯಕರವಾದ ಅರಿಶಿನದ ಪುಡಿ. ಈರುಳ್ಳಿ ಜಾಸ್ತಿ ಹುರಿಯೋ ಅವಶ್ಯಕತೆ ಖಂಡಿತ ಇಲ್ಲ. ಹಾಗಾಗಿ ಅದು ಸ್ವಲ್ಪ ನೀರು ಬಿಟ್ಟ ತಕ್ಷಣ ಇದಕ್ಕೆ 4 ಮಧ್ಯಮ ಗಾತ್ರದ ಕತ್ತರಿಸಿದ ಹಸಿ ಆಲೂಗಡ್ಡೆಗಳನ್ನು ಸೇರಿಸ್ಕೊಳ್ಳೋಣ. ಅಂದಹಾಗೆ ನಾವು ಎಷ್ಟು ಈರುಳ್ಳಿ ತಗೊಳ್ತೀವೋ ಅಷ್ಟೇ ಆಲೂಗಡ್ಡೆ ನಮಗೆ ಬೇಕಾಗುತ್ತೆ. ಆಲೂಗಡ್ಡೆ ಹಾಗೂ ಈರುಳ್ಳಿ ಚೆನ್ನಾಗಿ ಕಲಸ್ಕೊಂಡಿದ ನಂತರ ನಮಗೆ ಬೇಕಾಗೋದು ನಮ್ಮ ರುಚಿರಾಯ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಲೂಗಡ್ಡೆ ಸೇರಿಸಿದ ತಕ್ಷಣ ಉಪ್ಪು ಸೇರಿಸೋದ್ರಿಂದ ನಮ್ಮ ಆಲೂಗಡ್ಡೆ ಬೇಗ ಬೆಂದು ಬರುತ್ತೆ. ಈ ಹಂತದಲ್ಲಿ ನಾವು ಸುಮಾರು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಮಗೆ ಸ್ವಲ್ಪ ಅರಿಶಿನ ಕಡಿಮೆ ಆಗಿದೆ ಅನಿಸ್ತು. ಹಾಗಾಗಿ 1/4 ಚಮಚದಷ್ಟು ಅರಿಶಿನ ಸಹ ಸೇರಿಸ್ಕೊಂಡಿದ್ದೀವಿ. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಸುಮಾರು 15 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. 15 ನಿಮಿಷಗಳ ನಂತರ ಆಲೂಗಡ್ಡೆ ಸರಿಯಾಗಿ ಬೆಂದಿದೆ. ಹಾಗೆ ನಮ್ಮ ಪೂರಿ ಕೂರಾಗೆ ಸೇರಿಸಬೇಕಾಗಿರುವಂಥ ಮುಖ್ಯ ಪದಾರ್ಥದ ಸಮಯನೂ ಬಂದಿದೆ. ಆ ಮುಖ್ಯ ಪದಾರ್ಥ ಹಾಗೂ ಚುಟುಕು ಏನಪ್ಪ ಅಂತ ಹೇಳಿದ್ರೆ 1 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ನೀರಿನಲ್ಲಿ ಕಲಸಿ ಸೇರಿಸೋದು. ಹೀಗೆ ಕಡಲೆ ಹಿಟ್ಟಿನ ಮಿಶ್ರಣ ಸೇರಿಸೋದ್ರಿಂದ ನಾವು ತಯಾರಿಸುವಂಥ ಪೂರಿ ಕೂರಾದ ರುಚಿ ಹಾಗೂ ಘಮ ಇನ್ನೂ ಹೆಚ್ಚಾಗುತ್ತೆ. ಕೊನೆಯದಾಗಿ 2 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ನಿಮಗೆ ಸಿಹಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಸೇರಿಸ್ದಲೇ ಇದ್ರೂ ನಡೆಯುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ನಮ್ಮ ಪೂರಿ ಕೂರ ತಯಾರಾಗಿದೆ. ಈಗ ಇದಕ್ಕೆ ಸೂಕ್ತವಾದ ಪೂರಿಗಳನ್ನು ತಯಾರಿಸ್ಕೊಳ್ಳೋಣ. ರುಚಿಕರ ಹಾಗೂ ಉಬ್ಬಿ ಬರುವಂಥ ಸುಲಭವಾದ ಪೂರಿಗಳನ್ನು ಹೇಗೆ ತಯಾರಿಸೋದು ಅನ್ನೋದು ನಾವು ಪ್ರತ್ಯೇಕವಾಗಿ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀವಿ. ಆದರೆ ಪೂರಿ ಕೂರ ತಯಾರಿಸಿದಾಗ ಪೂರಿ ತಯಾರಿಸೋದನ್ನು ಮರಿಲೇಬೇಡಿ. ಇಷ್ಟೇ ಸ್ನೇಹಿತರೆ,
ನಮ್ಮ ಅಮ್ಮಮ್ಮ ಹೇಳ್ಕೊಟ್ಟಿರುವಂಥ ಸುಲಭವಾದ ಹಾಗೂ ರುಚಿಕರವಾದ ಪೂರಿ ಕೂರ ತಯಾರಾಗಿದೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸದ್ಯದಲ್ಲೇ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ, ಲೈಫನ್ನು ಎಂಜಾಯ್ ಮಾಡಿ.